ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಡಿ ಎಂಟ್ರಿ ಆಗುತ್ತೆ. ಜೊತೆಗೆ ಇಡಿ ECIR ದಾಖಲಿಸಿರೋದು ಗೊತ್ತಾಗಿದೆ. ಆದ್ರೆ ದಾಖಲಿಸಿರುವಂತಹ ಪ್ರಕರಣನೇ ಬೇರೆ. ಮುಡಾದಲ್ಲಿರುವಂತಹ 14 ಸೈಟ್ ವಿಚಾರಕ್ಕೆ ಈ ECIR ದಾಖಲಾಗಿರುವಂತದ್ದಲ್ಲ. ಇದ್ರ ಬಗ್ಗೆನೇ ಆವಾಗ ಮಾತನಾಡ್ತಾ ಇದ್ವಿ. ವರುಣಾ ಕ್ಷೇತ್ರಗಳಿಗೆ ಹಾಗೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಈ ಹಣವನ್ನ ಬಳಕೆ ಮಾಡಿರೋದು. ಮುಡಾಗೆ ಪತ್ನಿ ಪತ್ರದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಅನ್ನ ಮಾಡಿದ್ದಾರೆ. ನಿವೇಶನಗಳನ್ನ ನನ್ನ ಪತ್ನಿ ಪಾರ್ವತಿ ಹಿಂದಿರುಗಿಸಿದ್ದಾರೆ ಅಂತ. ಮುಡಾಗೆ ಪತ್ನಿ ಪತ್ರ ಬರೆದಿದ್ರು, ಅದರ ಬೆನ್ನಲ್ಲೇ ಇದೀಗ ಸಿಎಂ ಸಿದ್ದರಾಮಯ್ಯನವರ ಟ್ವೀಟ್ ಅನ್ನ ಗಮನಿಸಬಹುದು ನಾವು. ನಿವೇಶನಗಳನ್ನ ನನ್ನ ಪತ್ನಿ ಪಾರ್ವತಿ ಹಿಂದಿರುಗಿಸಿದ್ದಾರೆ ಅಂತ. ಒಂದು ಕಡೆಯಲ್ಲಿ ಪಾರ್ವತಿ ಅವರು ಮುಡಾ ಅಧಿಕಾರಿಗಳಿಗೆ ಪತ್ರವನ್ನ ಬರೀತಾರೆ ಸಂಜೆ. ಇದೀಗ ಸಿದ್ದರಾಮಯ್ಯನವರು ಟ್ವೀಟ್ ಅನ್ನ ಮಾಡಿದ್ದಾರೆ. ರಾಜಕೀಯ ದ್ವೇಷ ಸಾಧನೆಗಾಗಿ ವಿಪಕ್ಷಗಳ ಸುಳ್ಳು ದೂರು ಮಾನಸಿಕವಾಗಿ ಹಿಂಸೆ ಅನುಭವಿಸುವಂತಾಗಿರೋದಕ್ಕೆ ವಿಷಾದ ಇದೆ. ಹಿಂದಿರುಗಿಸಿದ ಪತ್ನಿಯ ನಿರ್ಧಾರವನ್ನ ನಾನು ಗೌರವಿಸ್ತೇನೆ ಅಂತ ಟ್ವೀಟ್ ನಲ್ಲಿ ಹೇಳಿದ್ದಾರೆ. ಸೈಟ್ ವಾಪಸ್ ವಿಚಾರವಾಗಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ಬರೆದಿರುವಂತಹ ಪತ್ರದ ನಂತರ ಈಗ ನಾವು ಗಮನಿಸ್ತಾ ಇರೋದು ಸಿದ್ದರಾಮಯ್ಯನವರ ಟ್ವೀಟ್. ನನ್ನ ವಿರುದ್ಧ ರಾಜಕೀಯ ದ್ವೇಷ ಸಾಧನೆಗಾಗಿ ವಿರೋಧ ಪಕ್ಷಗಳು ಸುಳ್ಳು ದೂರನ್ನ ಸೃಷ್ಟಿಸಿ ನನ್ನ ಕುಟುಂಬವನ್ನ ವಿವಾದಕ್ಕೆ ಎಳೆದು ತಂದಿರೋದು ರಾಜ್ಯದ ಜನತೆಗೂ ತಿಳಿದಿದೆ. ಈ ಅನ್ಯಾಯಕ್ಕೆ ತಲೆಬಾಗದೆ ಹೋರಾಟವನ್ನ ಮಾಡಬೇಕು ಅನ್ನೋದು ನನ್ನ ನಿಲುವಾಗಿತ್ತು. ಹಾಗಾಗಿ ಈ ಪತ್ನಿಯ ನಿರ್ಧಾರವನ್ನ ನಾನು ಸ್ವೀಕರಿಸ್ತೀನಿ, ಗೌರವಿಸ್ತೀನಿ ಅನ್ನೋದಾಗಿ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡಿತಾ ಹೋಗ್ತೀನಿ. ಪ್ರತಿನಿಧಿ ಪ್ರಮೋದ್ ಲೈವ್ ನಲ್ಲಿ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಇದೀಗ ಒಂದ್ ಕಡೆಯಲ್ಲಿ ಪತ್ನಿಯವರು ಪತ್ರವನ್ನ ಬರೀತಾರೆ, ಮುಡಾ ಅಧಿಕಾರಿಗಳ ಕೈ ಸೇರುತ್ತೆ ಕೂಡ. ಅದರ ಬೆನ್ನಲ್ಲೇ ಆ ಪತ್ರದಲ್ಲಿ ಒಂದು ಉಲ್ಲೇಖ ಕೂಡ ಇರುತ್ತೆ. ಸಿದ್ದರಾಮಯ್ಯನವರು ಈ ಬಗ್ಗೆ ಏನ್ ರಿಯಾಕ್ಟ್ ಮಾಡ್ತಾರೋ, ಏನ್ ಹೇಳ್ತಾರೋ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ ಅವರ ಅಭಿಪ್ರಾಯ ಅಂತ. ಅದರ ಬೆನ್ನಲ್ಲೇ ಇದೀಗ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿ ಹೇಳ್ತಾ ಇದ್ದಾರೆ ಅವರ ಏನು ಅಭಿಪ್ರಾಯ ಇತ್ತು ಅದನ್ನ ನಾನು ಗೌರವಿಸ್ತೀನಿ ಅನ್ನೋದಾಗಿ. ಇವೆಲ್ಲವೂ ಯಾವ್ದಕ್ಕೆ ಲೀಡ್ ಮಾಡ್ಕೊಡ್ತಾ ಇದೆ? ಮುಡಾ ಅನ್ನೋದೇನು ಆರಂಭ ಆಯ್ತು, ಅದು ಹೀಗೆ ಪತ್ರ ಹಾಗೆ ಟ್ವೀಟ್ ಮೂಲಕವಾಗಿ ಫೇಡ್ ಆಗುತ್ತಾ ಏನು? ಸಹಜವಾಗಿ ಚೈತ್ರ, ಈ ಒಂದು ಡೆವಲಪ್ಮೆಂಟ್ ಏನಿದೆ ಖಂಡಿತವಾಗ್ಲೂ ಮುಖ್ಯಮಂತ್ರಿಗಳು ಕೂಡ ಪತ್ನಿ ಪಾರ್ವತಿಯವರು ವಾಪಸ್ ಮಾಡಿರುವಂಥ ನಿರ್ಧಾರ ಏನಿದೆ, ಸೈಟನ್ನು ವಾಪಸ್ ಮಾಡಿರುವಂಥ ನಿರ್ಧಾರವನ್ನು ಎಂಡೋರ್ಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾತನ್ನು ಆಳೋದಕ್ಕಿಂತ ಮೊದಲು ನಮ್ಮ ಪ್ರತಿನಿಧಿ ರಮೇಶ್ ಕೂಡ ನಮ್ಮ ಜೊತೆಗೆ ದೂರವಾಣಿ ಮೂಲಕ ಜಾಯ್ನ್ ಆಗ್ತಾ ಇದ್ದಾರೆ. ಲೀಗಲ್ ಕಂಪಲ್ಷನ್ಸ್ಗಳು ಏನಾಗುತ್ತೆ ಅದನ್ನು ರಮೇಶ್ ಅವ್ರ ಜೊತೆಗೆ ಮಾತಾಡೋಣ. ಅಫ್ಕೋರ್ಸ್ ಈ ಒಂದು ಪ್ರಕರಣ ಇದೆ, ಸಾಕಷ್ಟು ದೊಡ್ಡ ಮಟ್ಟದ ಪ್ರಕರಣ ಆಗಿದೆ. ಹೀಗಾಗಿ ಈಗ ಪಾರ್ವತಿಯವರು ಸೈಟ್ ವಾಪಸ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈ ಕೇಸ್ ಮೇಲೆ, ಅಂದರೆ ಮೂಡಾದ ಕೇಸ್ ಮೇಲೆ, ತನಿಖೆ ಮೇಲೆ ಏನಾದ್ರು ಪರಿಣಾಮ ಬೀರುತ್ತಾ? ಇದ್ರ ಬಗ್ಗೆ ನಾವು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಮೇಶ್ ಅವರಿಂದ ಪಡೆಯೋಣ. ರಮೇಶ್, ಈಗಾಗಲೇ ಮೂಡಾ ಸೈಟ್ ಏನಿದೆ ಅದನ್ನು ವಾಪಸ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗ ತನಿಖೆ ಮೇಲಾಗಲಿ ಅಥವಾ ಕೋರ್ಟ್ನ ಕಲಾಪಗಳಲ್ಲಿ ಮುಂದಿನ ದಿನಗಳಲ್ಲಿ ಏನಾದರೂ ಅವರು ಹೈಕೋರ್ಟ್ಗೆ ಇನ್ಫ್ಯಾಕ್ಟ್ ಡಬಲ್ ಬೆಂಚ್ಗೆ ಹೋದಂತಹ ಸಂದರ್ಭದಲ್ಲಿ ಈ ನಿರ್ಧಾರ ಯಾವ ರೀತಿ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆ ಇರುತ್ತೆ? ಪ್ರಮೋದ್, ಎಲ್ಲೋ ಒಂದ್ ಕಡೆ ಈಗ ಸಿದ್ದರಾಮಯ್ಯ ಅವರು ತಮ್ಮ ಹಿಂದಿನ ನಿಲುವಿಗೆ ವಿರುದ್ಧವಾದಂತ ಒಂದು ನಿಲುವನ್ನು ಈಗ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ 62 ಕೋಟಿ ನಮ್ಗೆ ಆಗಿರುವಂತ ನಷ್ಟ, ಇದನ್ನ ಯಾಕೆ ನಾನು ವಾಪಸ್ ಕೊಡಬೇಕು ಅನ್ನುವಂತ ಪ್ರಶ್ನೆಯನ್ನ ಹಿಂದೆ ಎತ್ತಾ ಇದ್ರು. ಆದ್ರೆ ಈಗ ಸಡನ್ ಆಗಿ 14 ಸೈಟ್ಗಳನ್ನ ವಾಪಸ್ ಕೊಡೋದಂತ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಇದು ಈಗ 2 ರೀತಿಯ ವ್ಯಾಖ್ಯಾನಗಳು ನಡೀತಾ ಇದೆ. ಈಗ ಮೊದಲನೇದಾಗಿ ಒಂದು ಸಲ ಅಂದ್ರೆ ಈಗ ಒಂದು ತಮ್ಮ ಪ್ರಭಾವವನ್ನ ಬೀರಿ 56 ಕೋಟಿ ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡುವಂತ ಆರೋಪ ಇದೆ. ಯಾಕಂದ್ರೆ ಹೈಕೋರ್ಟ್ ಜಡ್ಜ್ಮೆಂಟ್ ಅಲ್ಲೂ ಕೂಡ ಇದನ್ನ ಉಲ್ಲೇಖ ಮಾಡಲಾಗಿದೆ. ಈ ಒಂದು 14 ನಿವೇಶನಗಳ ಹಂಚಿಕೆಯಿಂದ ಮೂಡಾದ ಬೊಕ್ಕಸಕ್ಕೆ ಅಂದ್ರೆ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ 56 ಕೋಟಿ ನಷ್ಟ ಆಗಿದೆ ಅನ್ನುವಂಥದ್ದು ಆರೋಪ. ಈಗ 14 ಸೈಟ್ಗಳನ್ನ ವಾಪಸ್ ಕೊಡೋ ಮೂಲಕ ಆ ನಷ್ಟ ಏನಾಗಿದೆ ಅದನ್ನ ಸರಿಪಡಿಸುವಂತ ಪ್ರಯತ್ನವನ್ನ ಈಗ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಅದ್ರ ಉದ್ದೇಶ ಏನಂತಾರೆ, ಈಗ ಲಾಸ್ಟ್ ಒಂದು 3-4 ಡೇಸ್ ಇಂದ ಅವರು ಸಾಲು ಲೀಗಲ್ ಎಕ್ಸ್ಪರ್ಟ್ಸ್ ಹತ್ರ ಮೀಟಿಂಗ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬ್ಬಲ್ ಇವ್ರ ಹತ್ರ ಎಲ್ಲ ಮಾತುಕತೆ ನಡೆಸಿದ್ದಾರೆ. ಹೀಗಾಗಿ ಎಲ್ಲಾನು ಯೋಚನೆ ಮಾಡಿ ಈಗ ಬೇರೆ ಆಪ್ಷನ್ಸ್ ಕಾಣ್ದೇನೆ, ಯಾಕಂದ್ರೆ ಇಡಿ ಕೂಡ ಎಂಟರ್ ಆದ್ರೆ ಆಗ ಇನ್ನೂ ಕಷ್ಟ ಆಗತ್ತೆ ಪರಿಸ್ಥಿತಿ. ಆಗ ಏನು ಬಂಧನದ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಸಾಕಷ್ಟು ಮುಜುಗರದ ಸನ್ನಿವೇಶ ಎದುರಾಗಬಹುದು, ಜೊತೆಗೆ ರಾಜೀನಾಮೆ ಕೊಡುವಂತ ಸಂದರ್ಭ ಕೂಡ ಎದುರಾಗಬಹುದು. ಹೀಗಾಗಿ ಅದನ್ನ ತಪ್ಪಿಸ್ಕೊಳ್ಳುವಂತ ದೃಷ್ಟಿಯಲ್ಲಿ ಈ ಒಂದು ಹೊಸ ಒಂದು ಪ್ರಯೋಗವನ್ನ ಮಾಡ್ತಾ ಇದ್ದಾರೆ, ಅಂದ್ರೆ ಸೈಟ್ಗಳನ್ನ ವಾಪಸ್ ಸರೆಂಡರ್ ಮಾಡೋ ಮೂಲಕ. ಆದ್ರೆ ಇನ್ನೊಂದು ಆಂಗಲ್ ಅಲ್ಲಿ ಕೆಲವರು ಹೇಳೋ ಪ್ರಕಾರ, ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಈಗ ವಾಪಸ್ ಕೊಟ್ಟ ತಕ್ಷಣ ಏನಾಗುತ್ತೆ ಅಂದ್ರೆ ಗಿಲ್ಟ್ ಅನ್ನು ಒಪ್ಕೊಂಡಂಗಾಗತ್ತೆ ಅಂತ. ಅಂದ್ರೆ ತಾವೇನು ತಪ್ಪನ್ನ ಮಾಡಿದ್ದಾರೆ ಅಂದ್ರೆ 14 ಸೈಟ್ ಅನ್ನು ವಾಪಸ್ ಕೊಡೋ ಮೂಲಕ 14 ಸೈಟ್ ತಗೊಂಡಿದ್ದೇ ತಪ್ಪು ಅಂತ ಹೇಳಿ ಅವ್ರು ಒಪ್ಕೊಂಡಂತ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತೆ. ಹೀಗಾಗಿ ಇದನ್ನ ಕೇಸ್ ಕ್ಲೋಸ್ ಮಾಡೋದು ಕೂಡ ಅಷ್ಟೇ ಏನು ಸುಲಭ ಅಲ್ಲ. ಯಾಕಂದ್ರೆ ಈಗಾಗಲೇ FIR ದಾಖಲಾಗಿದೆ,
ಜೊತೆಗೆ ಈಗ ಕೇಸನ್ನ ಬರೀ ಪತ್ರದ ಮೂಲಕ ವಾಪಸ್ ಕೊಡೋಕ್ಕಾಗಲ್ಲ ಸೈಟ್ಸ್ ಅನ್ನ, ಅದನ್ನ ಕ್ಯಾನ್ಸಲೇಷನ್ ಆಫ್ ಸೇಲ್ ಡೀಡ್ಸ್ ಆಗಬೇಕು ಮೂಡ ಮತ್ತೆ ಪಾರ್ವತಿ ಅವರ ನಡುವೆ. ಅದಾದ ನಂತರ ಅದು ಈಗ ತನಿಖಾಧಿಕಾರಿ ಯಾವ ನಿಲುವು ತಗೊಳ್ತಾರೆ ಅನ್ನೋದು ಕೂಡ ಇನ್ನ ಪ್ರಶ್ನೆ. ಯಾಕಂದ್ರೆ ತನಿಖಾಧಿಕಾರಿ ಕೇಸನ್ನ ಕ್ಲೋಸ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಇದು ಕಾಗ್ನಿಸಬಲ್ ಅಫೆನ್ಸ್, ಕಾಂಪೌಂಡಬಲ್ ಅಫೆನ್ಸ್ ಅಲ್ಲ. ಹೀಗಾಗಿ ಮತ್ತೆ ಇವರು ಹೈಕೋರ್ಟ್ ಮೊರೆ ಹೋಗ್ಬೇಕಾಗತ್ತೆ. ಹೈಕೋರ್ಟ್ ಇದನ್ನ ಹೇಗೆ ಪರಿಗಣಿಸುತ್ತೆ? ಇದೇನಾದ್ರೂ ಈಗ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟಾಗಿಲ್ಲ, ಆಯ್ತು ಇದನ್ನು ಕ್ಲೋಸ್ ಮಾಡ್ಬಿಡೋಣ ಅಂತೇಳಿ ಕ್ಲೋಸ್ ಮಾಡುತ್ತಾ, ಅಥವಾ ಈಗಾಗಲೇ ಅಫೆನ್ಸ್ ಆಗಿದೆ, ಯಾಕಂದ್ರೆ ಇಲ್ಲಿ ಕನ್ವರ್ಷನ್ ಆಗಿರೋದು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಅಂತೆಲ್ಲ ಆರೋಪ ಇದೆ. ಜೊತೆಗೆ ಮೂಲ ಮಾಲೀಕರೇ ಆಗಿರ್ಲಿಲ್ಲ, ದೇವರಾಜ್ ಅವರಿಂದ ಖರೀದಿ ಮಾಡಿ ಈ ರೀತಿ ಮಾಡಿದ್ದಾರೆ ಅನ್ನೋಂಥ ಆರೋಪ ಇದೆ. ಆದ್ರೆ ಅಲ್ಟಿಮೇಟ್ ಆಗಿ ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಉಂಟಾಗಿಲ್ಲ ಅನ್ನೋಂಥ ಪ್ರಶ್ನೆ, ಅನ್ನೋಂಥ ವಿಚಾರ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅವ್ರಿಗೆ ಅನುಕೂಲ ಆಗುತ್ತಾ ಅನ್ನುವಂತ ಇದು ಇದೆ. ಯಾಕಂದ್ರೆ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ತೀರ್ಮಾನ ಕೈಗೊಂಡಿರೋದ್ರಿಂದ ಹೀಗಾಗಿ ಮುಂದಿನ ಕಾನೂನು ಹೋರಾಟಕ್ಕೆ ಅಥವಾ ಈಗ ಬಂದಿರುವಂತಹ ಸಂಕಷ್ಟದಿಂದ ಪಾರಾಗೋದಕ್ಕೆ ಇದೇ ಬೆಸ್ಟ್ ಆಪ್ಷನ್ ಅಂತೇಳಿ ಅವರಿಗೆ ಕಾನೂನು ಸಲಹೆಗಾರರು ಸಲಹೆ ನೀಡಿರ್ಬೋದು. ಹೀಗಾಗಿನೇ ಸಿದ್ದರಾಮಯ್ಯ ಈಗ ಸಂಪೂರ್ಣ ವಿರುದ್ಧವಾದಂತಹ ನಿಲುವನ್ನು ತಗೊಂಡು ಈ ರೀತಿ ಕ್ರಮ ಕೈಗೊಂಡಿದ್ದಾರೆ ಅಂತ ಅನ್ಸುತ್ತೆ ಪ್ರಮೋದ್. ರಮೇಶ್, ನೀವು ಹೇಳ್ತಾ ಇದ್ರಿ ಇದು ಒಂದ್ ಕಡೆಗೆ ಕಾಂಪೌಂಡಬಲ್ ಅಫೆನ್ಸ್ ಅಲ್ಲ ಅಂತ. ಈಗ ಒಂದ್ ಕಡೆಗೆ ಪ್ಲೀಡ್ ಗಿಲ್ಟಿ ಅನ್ನೋ ತರ ಅಂದ್ರೆ ತಪ್ಪನ್ನು ಒಪ್ಕೊಳ್ಳೋ ತರ ಆದ್ರೆ, ಇನ್ನೊಂದ್ ಕಡೆ ಕಾಂಪೌಂಡಬಲ್ ಅಂತ ನೋಡೋದಾದ್ರೆ ಯಾವ್ಯಾವ ಸೆಕ್ಷನ್ಗಳಿಗೆ ಇದಾಗತ್ತೆ ಅನ್ನೋದು ಕೂಡ ಪ್ರಶ್ನೆ. ಅವರು ರಾಜಿ ಆಗ್ತಾರೆ ಅಂದ್ರೆ ಯಾರ ಜೊತೆಗೆ ರಾಜಿ ಆಗ್ತಾರೆ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ನಿರ್ಧಾರ ಏನಿದೆ ಒಂದು IPC ಆಗಿರುವಂಥದ್ದಲ್ಲ, ಇದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ಹೀಗಾಗಿ ಆ ಕ್ರೈಮ್ ಕಮಿಟೆಡ್ಗೂ ಕೂಡ ಎಲ್ಲ ಒಂದು ಕಡೆಗೆ ಮುಂದಿನ ದಿನಗಳ ಪರಿಣಾಮ ಇರ್ಬೋದು, ಅಥವಾ ಈಗೇನಾದ್ರು ತಪ್ಪಾಗಿದೆ ಅಂತ ಈಗಾಗಲೇ ನೀವೇ ಹೇಳ್ದಂಗೆ ಆ ಒಂದು ವ್ಯಾಖ್ಯಾನ ಆದರೂ ಕೂಡ ಅದಕ್ಕೆ ಶಿಕ್ಷೆ ಅನ್ನುವಂಥದ್ದು ಬರುತ್ತೆ. ಹೀಗಾಗಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಈ ಒಂದು ಏನು ನಿರ್ಧಾರ ಏನಿದೆ ಅದು ಯಾವ ರೀತಿ ಪರಿಣಾಮ ಬರ್ಬೋದು ಈ ಒಂದು ಕೇಸ್ನಲ್ಲಿ? ಪ್ರಮೋದ್, ಎಲ್ಲ ಒಂದ್ ಕಡೆ ಅನ್ಸುತ್ತೆ CM ಅವರ ಕಾನೂನು ಸಲಹೆಗಾರರ ಜೊತೆ ಒಪಿನಿಯನ್ ತಗೊಂಡು ಮತ್ತೆ ದೆಹಲಿಯ ಹಿರಿಯ ವಕೀಲರ ಜೊತೆ ಒಪಿನಿಯನ್ ತಗೊಂಡು ಎಲ್ಲೋ ಒಂದ್ ಕಡೆ ಇದು ತಮಗೆ ಮುಂದೆ ಭವಿಷ್ಯದಲ್ಲಿ ತಮಗೆ ಬಿ ರಿಪೋರ್ಟ್ ಆಗುವಂತ ಸಾಧ್ಯತೆ ಕಡಿಮೆ, ಬದಲಾಗಿ ಚಾರ್ಜ್ ಶೀಟ್ ಆಗುವಂತ ಸಾಧ್ಯತೆ ಹೆಚ್ಚು. ಅಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೂ ಸಮಸ್ಯೆ ಆಗುತ್ತೆ, ಅವ್ರ ಪತ್ನಿಯವ್ರಿಗೆ ಸಮಸ್ಯೆ ಆಗುತ್ತೆ, ಮತ್ತೆ ಅಲ್ಲಿರುವಂತ ಇತರೆ ಆರೋಪಿಗಳಿಗೂ ಕೂಡ ಸಮಸ್ಯೆ ಆಗೋದು ಖಂಡಿತ ಅಂತೇಳಿ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅನ್ಸಿದೆ. ಯಾಕಂದ್ರೆ ಅಲ್ಲಿ ಏನು ಲ್ಯಾಂಡ್ ಕನ್ವರ್ಷನ್ ಏನಾಗಿದೆ ಅದು ಜಿಲ್ಲಾಧಿಕಾರಿಗಳನ್ನ ಬಳಸ್ಕೊಳ್ಳಾಗಿದೆ, ತಹಶೀಲ್ದಾರ್ ಬಳಸ್ಕೊಳ್ಳಾಗಿದೆ. ಯಾಕಂದ್ರೆ ಆಲ್ರೆಡಿ ಅಲ್ಲಿ ನಿವೇಶನ ಹಂಚಿಕೆ ಆಗಿ ರಸ್ತೆ ನಿರ್ಮಾಣ ಆಗಿರೋ ಜಾಗನ ಕೃಷಿ ಭೂಮಿ ಅಂತ ಹೇಳಿ ತೋರಿಸಿದಾರೆ ಅನ್ನೋದು ಒಂದು ಆರೋಪ. ಎರಡನೇದಾಗಿ ಈಗ 50-50 ಏನು ಹಂಚಿಕೆ ಮಾಡಿದ್ರು, ಇವ್ರಿಗೆ ಹಂಚಿಕೆ ಆದ ನಂತರ ಆ ನಿಯಮನೇ ರದ್ದು ಮಾಡಿದ್ರು ಅನ್ನೋಂತ ಇನ್ನೊಂದು ಆರೋಪ. ಜೊತೆಗೆ 56 ಕೋಟಿ ನಷ್ಟ. ಹೀಗಾಗಿ ಹೈಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಕ್ಲಿಯರ್ ಆಗಿತ್ತು ಹೇಗಿದು ನಷ್ಟ ಆಗಿದೆ ಅನ್ನುವಂಥದ್ದು. ಮತ್ತೆ ಜೊತೆಗೆ ಅದು ಮುಖ್ಯಮಂತ್ರಿಗಳು ಅಲ್ಲದೆ ಹೋಗಿದ್ರೆ ಈ ರೀತಿ ಲಾಭ ಪಡ್ಕೊಳಕ್ ಸಾಧ್ಯ ಆಗ್ತಿರ್ಲಿಲ್ಲ ಅನ್ನೋಂಥ ವ್ಯಾಖ್ಯಾನ. ಹೀಗಾಗಿ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕಿರುವಂಥದ್ದು 56 ಕೋಟಿ ನಷ್ಟನ ಸರಿಪಡಿಸುವಂತ ಕೆಲಸ. ಯಾಕಂದ್ರೆ ಜನಗಳ ದೃಷ್ಟಿಯಲ್ಲೂ ಅವಾಗೆಲ್ಲೋ ಒಂದ್ ಕಡೆ ಒಂದು ಸಿಂಪತಿ ಬರುತ್ತೆ, ವಾಪಸ್ ಕೊಟ್ಬಿಟ್ಟಿದ್ದಾರೆ, ಇನ್ಯಾಕೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಅನ್ನುವಂತ ಒಂದು ಪ್ರಶ್ನೆ ಕೂಡ ಎದುರಾಗ್ಬೋದು. ಹೀಗಾಗಿ ಅದು ಕೂಡ ಎಲ್ಲೋ ಒಂದ್ ಕಡೆ CM ಸಿದ್ದರಾಮಯ್ಯ ಪರವಾಗಿ ಬರ್ಬೋದು. ಜೊತೆಗೆ ಕಾನೂನು ತಜ್ಞರು ಕೂಡ ಒಂದು ಅಶ್ಯೂರೆನ್ಸ್ ಕೊಟ್ಟಿರ್ಬೋದು ಇವ್ರಿಗೆ, ನೀವು ಈ ರೀತಿ ಮಾಡಿದ್ರೆ ನಮಗೂ ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಸಮರ್ಥಿಸ್ಕೊಳ್ಳೋದು. ಯಾಕಂದ್ರೆ ಇದುವರೆಗೂ ಅವರು ಮೇಲ್ಮನವಿ ಸಲ್ಲಿಸಿಲ್ಲ, ಜೊತೆಗೆ FIR ಅನ್ನ ರದ್ದು ಕೋರಿ ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಆಗಲಿ ಕ್ರಿಮಿನಲ್ ಪಿಟಿಷನ್ ಆಗಲಿ ಇದುವರೆಗೂ ಸಲ್ಲಿಸಿಲ್ಲ. ಸೊ ಇದ್ರ ಅರ್ಥ ಏನಂದ್ರೆ ಇದು ಖಂಡಿತ ಅವರು ಬೇರೆ ಆಪ್ಷನ್ಸ್ ಅನ್ನ ನೋಡ್ತಾ ಇದ್ರು. ಎಲ್ಲಾನು ಕೂಡ ಅಳ್ದು ತೂಗಿ ಈಗ ಅಂತಿಮವಾಗಿ ಈ ಸೈಟ್ ಅನ್ನು ವಾಪಸ್ ಕೊಡೋ ಮೂಲಕ ಈ ತಪ್ಪನ್ನ ಸರಿಪಡಿಸ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನದಲ್ಲಿ ಸಕ್ಸಸ್ ಆಗ್ತಾರಾ ಅನ್ನೋದೇ ಈಗಿರೋ ದೊಡ್ಡ ಪ್ರಶ್ನೆ. ಯಾಕಂದ್ರೆ ಇದನ್ನ ಒಪ್ಪದೇ ಹೋದ್ರೆ ಮುಂದಿನ ದಿನಗಳಲ್ಲಿ ಹೈಕೋರ್ಟ್ ಇಲ್ಲ, ಅಫೆನ್ಸ್ ಆಲ್ರೆಡಿ ಆಗೋಗಿದೆ, ಈಗ ಇದನ್ನ ಏನೋ ಕಾಂಪೌಂಡಬಲ್ ಮಾಡಕ್ಕಾಗಲ್ಲ, ನೀವು ವಾಪಸ್ ಕೊಟ್ಟ ತಕ್ಷಣ ಏನು ಗಿಲ್ಟ್ ಏನಿದೆ ಅದನ್ನ ಮಾಫಿ ಮಾಡಕ್ ಸಾಧ್ಯ ಇಲ್ಲ ಅಂತ ಏನಾದ್ರು ಹೈಕೋರ್ಟ್ ನಿಲುವಿಗೆ ಬಂದ್ರೆ ಅಥವಾ ಸುಪ್ರೀಂ ಕೋರ್ಟ್ ಕೂಡ ಅದೇ ನಿಲುವಿಗೆ ಬಂದ್ರೆ ಆಗ ಮತ್ತೆ ಪ್ರಾಸಿಕ್ಯೂಷನ್ ಎದುರಿಸಬೇಕಾಗುತ್ತೆ. ಒಂದ್ ವೇಳೆ ಕೋರ್ಟು ಅಥವಾ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಇದನ್ನ ಒಪ್ಕೊಂಡು ಈಗ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟಾಗಿಲ್ಲ, ಹೀಗಾಗಿ ಇದನ್ನ ಕೇಸನ್ನ ಮುಕ್ತಾಯಗೊಳಿಸಬಹುದು ಅಂತ ಏನಾದ್ರು ತೀರ್ಮಾನಕ್ಕೆ ಬಂದ್ರೆ ಆಗ ಸಿದ್ದರಾಮಯ್ಯ ಅವರಿಗೆ ಅನುಕೂಲ ಆಗುತ್ತೆ. ಜೊತೆಗೆ ED ಪ್ರವೇಶ ಕೂಡ ಆಗೋದಿಲ್ಲ. ಹೀಗಾಗಿ ಇದೆಲ್ಲವನ್ನ ಕೂಡ ಲೆಕ್ಕಾಚಾರ ಮಾಡಿ ಈ ಒಂದು ನಿಲುವಿಗೆ ಬಂದಿದ್ದಾರೆ ಅಂತ ಅನ್ಸುತ್ತೆ. ಹೀಗಾಗಿ ಮುಂದಿನ ಕಾನೂನು ನೋಡಿದ್ರೆ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಳ್ಳುವಂತ ಪ್ರಯತ್ನ ಮತ್ತೆ ಅವ್ರಿಗೆ ಆಗಿರುವಂತ ಮುಜುಗರದಿಂದ ತಪ್ಪಿಸ್ಕೊಳ್ಳುವಂತ ಪ್ರಯತ್ನ ಇದ್ರಲ್ಲಿದೆ. ಜೊತೆಗೆ ಅವ್ರಿಗಾಗಿರುವಂತ ಇಮೇಜ್ ಏನಿದೆ, ಇಮೇಜ್ಗೆ ಧಕ್ಕೆ ಏನಾಗಿದೆ ಅದನ್ನ ಸರಿಪಡಿಸ್ಕೊಳ್ಳುವಂತ ಪ್ರಯತ್ನವನ್ನ ಈ ಕ್ರಮದ ಮೂಲಕ ಮಾಡ್ತಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ಅನ್ಸುತ್ತೆ ಪ್ರಮೋದ್. ನಿಜ ನಿಜ ರಮೇಶ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಮಾತನಾಡೋಕ್ಕೆ. ಇದು ನಮ್ಮ ಪ್ರತಿನಿಧಿ ರಮೇಶ್ ಕೊಡ್ತಾ ಇರುವಂಥ ಮತ್ತು ಒಟ್ಟಲ್ಲಿ ರಮೇಶ್ ಹೇಳ್ದಂಗೆ ಈ ಒಂದು ಸಂದರ್ಭದಲ್ಲಿ ಅವರ ಹಿರಿಯ ವಕೀಲರಿರ್ಬೋದು, ಅವರ ಲೀಗಲ್ ಟೀಮ್ ಜೊತೆಗೆ ತುಂಬ ವಿವರವಾಗಿ ಮುಖ್ಯಮಂತ್ರಿಗಳು ಮಾತನಾಡಿರ್ತಾರೆ. ಸಹಜವಾಗಿ ಸಾಕಷ್ಟು ಇರುವಂಥ ಎಲ್ಲ ಆಪ್ಷನ್ಸ್ಗಳನ್ನು ನೋಡಿರ್ತಾರೆ. ಅಂತಿಮವಾಗಿ ಯಾವ ಬೆಸ್ಟ್ ಆಪ್ಷನ್ಸ್ ಇದೆ ಆ ಬೆಸ್ಟ್ ಆಪ್ಷನ್ನ ಸರಿಯಾಗಿ ಕೊಟ್ಟಿದ್ದಾರೆ. ಅದೇ ಈಗ ನಿರ್ಧಾರವಾಗಿ ಪರಿವರ್ತನೆ ಆಗಿದೆ.